ಮೊದಲನೇದಾಗಿ ಅಪ್ಪು ಸರ್ನ ನೆನಪಿಸ್ಕೊಂಡು ಈ ಒಂದು ನನ್ನ ಮಾತುಗಳನ್ನು ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಿಕಾಸ್ ಹಿ ಹಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಈ ಒಂದು ಸಿನಿಮಾಗೆ. ಸೊ ಹಾಗಾಗಿ ಸಿನಿಮಾದ ಟೀಸರ್ ಲಾಂಚ್ ಅದು ಒಬ್ಬರಿಂದ ಮಾತ್ರ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಈ ಇದರಲ್ಲಿ. ಸೊ ಹಾಗಾಗಿ ವಿ ವಾಂಟೆಡ್ ಶಿವಣ್ಣ ಓನ್ಲಿ ಲಾಂಚ್ ಮಾಡೋದಕ್ಕೆ. ಹೃತ್ಪೂರ್ವಕ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶಿವಣ್ಣ ಅವ್ರಿಗೆ. ಯಾಕೆಂತ ಹೇಳಿದ್ರೆ ತುಂಬ ಬ್ಯುಸಿ ಇದ್ದರು ಆ್ಯಕ್ಚುಲಿ, ಫ್ರೀ ಇರಲಿಲ್ಲ. ಬಟ್ ಆದರೂ ಕೂಡ ನಮ್ಮ ಒಂದು ರಿಕ್ವೆಸ್ಟ್ಗೆ ಅವ್ರು ಫ್ರೀ ಮಾಡ್ಕೊಂಡಿಲ್ಲ, ಕರ್ಸ್ಕೊಂಡಿಲ್ಲ, ನಾನು ಬನ್ನಿ ಮೀಟ್ ಮಾಡೋಣ ಅಂತ ಹೇಳಿ ಕರ್ಸ್ಕೊಂಡು ನಮಗೆ ಹಿ ವಾಸ್ ವೆರಿ ಕೈಂಡ್ ಎನಫ್. ಸೊ ಹಾಗಾಗಿ ಶಿವಣ್ಣ ಥರದ ಒಂದು ಅಣ್ಣ ನಮ್ಮ ಹಿಂದೆ ನಿಂತ್ಕೊಂಡಿರೋದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅವರಿರೋದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಖ್ಯವಾಗಿ ಈ ಸಿನಿಮಾನ ನಾನು ಒಪ್ಕೊಳ್ಳೋದಕ್ಕೆ ಕಾರಣಕರ್ತರು ಇಬ್ಬರು, ಒಂದು ನಿರ್ದೇಶಕರು, ನಿರ್ಮಾಪಕರು. ನಂದೀಶ್ ಅವ್ರ ಜೊತೆಗೆ ನಾನು ಇನ್ನೊಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಅವರ ಒಂದು ವರ್ಕ್ ಎಥಿಕ್ ಆಗಿರಲಿ ಅಥವಾ ಒಂದು ಸೆಟ್ಟಲ್ಲಿ ಇರುವಂಥ ಒಂದು ಡಿಸಿಪ್ಲಿನ್ ಆಗಿರಲಿ ನನಗೆ ಗೊತ್ತಿತ್ತು ತುಂಬ ಚೆನ್ನಾಗಿ. ಆ್ಯಂಡ್ ಏನು ವಿಜುವಲೈಸ್ ಮಾಡಿರ್ತಾರೆ ಅದನ್ನು ಎಲ್ಲೂ ಕಾಂಪ್ರಮೈಸ್ ಆಗದೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿತ್ತು. ಆ್ಯಂಡ್ ಹಾಗಾಗಿ ಆ ಒಂದು ಬ್ಲೈಂಡ್ ಫೇತ್ ಇತ್ತು ಅವ್ರ ಮೇಲೆ. ಆ್ಯಂಡ್ ಹಾಗಾಗಿ ಅವರು ಒಂದು ಸಬ್ಜೆಕ್ಟ್ ಇದೆ ಡಿಸ್ಕಸ್ ಮಾಡುವ ಅಂತ ಹೇಳಿದಾಗಲೇ ನಾನು ಇಲ್ಲ ಸರ್ ಬನ್ನಿ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಯಾಕೆಂತ ಹೇಳಿದ್ರೆ ಸಿನಿಮಾ ಅಲ್ಟಿಮೇಟ್ಲಿ ಇಟ್ಸ್ ಅ ಡೈರೆಕ್ಟರ್ಸ್ ಮೀಡಿಯಮ್. ಆ್ಯಕ್ಟರ್ಸ್ ಆಗಿ ನಾವು ಮುಂದೆ ಕಾಣಿಸ್ಕೊಳ್ತೀವಿ, ಅಷ್ಟು ಬಿಟ್ಟರೆ ಐ ಥಿಂಕ್ ಹೂ ಹ್ಯಾಂಡಲ್ಸ್ ಅಥವಾ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಆ ನಿಟ್ಟಿನಲ್ಲಿ ನನಗೆ ಐ ವಾಸ್ ವೆರಿ ಕಾನ್ಫಿಡೆಂಟ್ ದ್ಯಾಟ್ ಡೆಫಿನೆಟ್ಲಿ ಎಕ್ಸಿಕ್ಯೂಷನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು. ಆ್ಯಂಡ್ ಅವರು ಮುಂಚೆ ಅಫ್ಕೋರ್ಸ್ ಇಲ್ಲಿ ಜೇಕಬ್ ಸರ್ ಇಲ್ಲೇ ಇದ್ದಾರೆ. ಇನ್ಫ್ಯಾಕ್ಟ್ ಜೇಕಬ್ ಸರ್ ಒನ್ ಆಫ್ ದ ಕೀ ಪಿಲ್ಲರ್ಸ್ ಈ ಸಿನಿಮಾಗೆ. ಯಾಕೆ ಅಂತ ಹೇಳಿದ್ರೆ ನಂದೀಶ್ ಸರ್ ಪೃಥ್ವಿನಲ್ಲಿ ಕೆಲಸ ಮಾಡಿರೋದಕ್ಕೇ ಈ ಸಿನಿಮಾನಲ್ಲಿ ಬಹುಶಃ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಚೆನ್ನಾಗಿ ಅರಿತುಕೊಂಡು ಒಂದು ಕಥೆನ ಮಾಡೋದಕ್ಕೆ ಕಾರಣ ಕೂಡ ಆಗಿದೆ. ಸೊ ಹಾಗಾಗಿ ಜೇಕಬ್ ಸರ್ ಹಸ್ ಪ್ಲೇಡ್ ಅ ಮ್ಯಾಸಿವ್ ರೋಲ್ ಈ ಒಂದು ಸಿನಿಮಾಗೆ ನಮಗೆ. ಆ್ಯಂಡ್ ನನಗೆ ಕವಲುದಾರಿ ಆದಮೇಲೆ ಯೂಶಲಿ ಸಾಕಷ್ಟು ಜನ ಮತ್ತೆ ಕಾಪ್ ಆಗಿ ಮಾಡಿ ಬಿಕಾಸ್ ಹಿಟ್ ಸಿನಿಮಾ, ಜನ ಇಷ್ಟಪಟ್ಟಿರುವಂಥ ಒಂದು ಸಿನಿಮಾ, ಇಷ್ಟಪಟ್ಟಿರುವಂಥ ಒಂದು ಕ್ಯಾರೆಕ್ಟರ್, ಅದೇ ಥರ ಮಾಡಿ ಅಂತ ಸಾಕಷ್ಟು ಕೋರಿಕೆಗಳು ಬರ್ತಾಯಿತ್ತು. ಬಟ್ ನನಗೆ ಜನ ಇಷ್ಟಪಟ್ಟಿರೋದನ್ನ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗೋದು ಇಟ್ಸ್ ಆಲ್ವೇಸ್ ಅ ಬಿಗ್ ಚಾಲೆಂಜ್. ಸೊ ಹಾಗಾಗಿ ಬೇಡ, ಪೊಲೀಸ್ ಸದ್ಯಕ್ಕೆ ಮಾಡೋದು ಬೇಡ ಅನ್ನೋ ಒಂದು ಸ್ಥಿತಿನಲ್ಲಿದ್ದೆ ನಾನು. ಬಟ್ ನನಗೆ ಅವ್ರು ಬಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಐ ವಾಸ್ ವೆರಿ ಇಂಪ್ರೆಸ್ಡ್. ಬಿಕಾಸ್ ತುಂಬ ರಿಸರ್ಚ್ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ, ನಮಗೆ ಹಾರ್ಸ್ ಬ್ಯಾಂಡ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋಂಥ ಹೈರಾರ್ಕಿಗಳನ್ನು ನಾವು ಸಿನಿಮ್ಯಾಟಿಕ್ ಆಗಿ ನೋಡ್ತೀವಿ, ಬಟ್ ಅದನ್ನು ತುಂಬ ರಿಯಲಿಸ್ಟಿಕ್ ಆಗಿ ಟ್ರೀಟ್ ಮಾಡೋದಕ್ಕೆ ಆಲೋಚನೆ ಮಾಡಿದರು. ಆ್ಯಂಡ್ ದ್ಯಾಟ್ ವಾಸ್ ಪ್ರಿಟಿ ಇಂಪ್ರೆಸಿವ್. ಸೊ ಹಾಗಾಗಿ ನನಗೆ ಇದು ಕವಲುದಾರಿಗೆ ಆ ಪಾತ್ರಕ್ಕೆ ಯಾವುದೇ ಹೋಲಿಕೆ ಇರೋದಿಲ್ಲ. ಆ್ಯಂಡ್ ಹಾಗಾಗಿ ಇದೇ ಒಂದು ವಿಭಿನ್ನವಾಗಿರುವಂಥ ಒಂದು ಪಾತ್ರವಾಗಿ ಹೊರಹೊಮ್ಮುತ್ತೆ ಮತ್ತು ಒಂದು ಹೊಸ ಚಿತ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಆ್ಯಂಡ್ ಹಾಗಾಗಿ ಅದು ಒಂದು ಮುಖ್ಯ ಕಾರಣ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಒಂದು ಕ್ಯಾರೆಕ್ಟರ್ನ ನನ್ನ ಯೋಚನೆ ಮಾಡಿದ್ದಕ್ಕೆ. ಆ್ಯಂಡ್ ಮುಖ್ಯವಾಗಿ ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಅವ್ರಿಗೆ ಸೈಲೆಂಟ್ ಸಪೋರ್ಟ್ರಾಗಿ ಅಶ್ವಿನಿ ಮೇಡಮ್ ಯಾವಾಗಲೂ ಇರ್ತಾರೆ. ಬಟ್ ಲೋಹಿತ್ ಸರ್ ಯಾವಾಗಲೂ ಆ್ಯಕ್ಟಿವ್ ಆಗಿ ಪ್ರೊಡಕ್ಷನ್ನ ನೋಡಿಕೊಂಡ್ರು. ಅಂದರೆ ನನಗೆ ಮೊದಲನೇ ಮೀಟಿಂಗಲ್ಲೇ ಅವ್ರು ಬಂದಾಗ ಒಬ್ಬ ವಿದ್ಯಾರ್ಥಿಯಾಗಿ ಬಂದರು. ಅವರು ಕೂತ್ಕೊಂಡಿದ್ದಾಗಲೇ ನನಗೆ ಸಿನಿಮಾ ಇಂಡಸ್ಟ್ರಿ ನಾನು ಇವಾಗ ಕಲಿತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ಬಟ್ ನಾನೆಲ್ಲ ಕಲಿಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಬಂದಿದ್ದರು. ನನಗದು ತುಂಬ ಖುಷಿಯಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದಾಗ ಬಂಡವಾಳ ಹಾಕಿ ಸಿನಿಮಾ ಬೇರೆಯವ್ರು ಮಾಡ್ತಾರೆ, ನಾನು ಬರೀ ಬಿಸ್ನೆಸ್ ನೋಡ್ಕೊಳ್ತೀನಿ ಅಂತ ಇದ್ದರೆ ಕೆಲಸ ಕಲಿಯೋದಕ್ಕಾಗಲ್ಲ. ಅವರು ಇಲ್ಲ, ನನ್ನ ಶೂಟಿಂಗ್ನು ನಾನು ತಿಳ್ಕೊಳ್ಬೇಕು, ಹೇಗೆ ಏನೆಲ್ಲ ಕೆಲಸಗಳು ನಡೆಯುತ್ತೆ ಅನ್ನೋ ಒಂದು ಕುತೂಹಲ ಅವರಲ್ಲಿತ್ತು. ಸೊ ಹಾಗಾಗಿ ವಿದ್ಯಾರ್ಥಿಯಾಗಿ ಬಂದರು. ಇನ್ಫ್ಯಾಕ್ಟ್ ನಾವು ಸಿನಿಮಾನ ಲಾಂಚ್ ಮಾಡಿದಾಗ ಅವರು ನನಗೆ ಗೊತ್ತಿಲ್ಲ ಸರ್, ನಾನೆಲ್ಲ ಕಲಿತಾ ಇದ್ದೀನಿ, ನನಗಿದು ಯಾವುದು ಗೊತ್ತಿಲ್ಲ, ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಹಾಗಿದ್ದವರು ಇವತ್ತಿನ ಇವೆಂಟ್ನ ಕಂಪ್ಲೀಟ್ಲಿ ಅವರೇ ಕನ್ಸೆಪ್ಷಲೈಸ್ ಮಾಡಿ, ಅವರೇ ವಿಜುವಲೈಸ್ ಮಾಡಿ ಈ ಒಂದು ಜರ್ನಿ ಇದೆಲ್ಲ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನಿಸುತ್ತೆ ಅದು. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಯಾಗಿ ಬಂದವರು ಇವಾಗ ಎಲ್ಲ ತಿಳ್ಕೊಂಡು ಸಿನಿಮಾ ಇಂಡಸ್ಟ್ರಿಯ ಸಿನಿಮಾ ಮೇಕಿಂಗ್ ಪಾರ್ಟ್ ಆಗಿರಲಿ, ಬಿಸ್ನೆಸ್ ಪಾರ್ಟ್ ಆಗಿರಲಿ, ಈವೆಂಟನ್ನು ನಡೆಸಬೇಕಾದ್ರೆ ಅದ್ರ ಹಿಂದೆ ಏನೆಲ್ಲ ಶ್ರಮ ಇರುತ್ತೆ, ಯಾವ ರೀತಿ ತಂಡನ ಕಟ್ಟಬೇಕು ಅನ್ನೋ ಒಂದು ನಾಲೆಜ್ ಅವರಲ್ಲಿ ತುಂಬ ಚೆನ್ನಾಗಿ ಕಲ್ಟಿವೇಟ್ ಮಾಡ್ಕೊಂಡಿದ್ದಾರೆ. ಎಸ್ಪೆಷಲಿ ಪ್ರೊಡ್ಯೂಸರ್ ಆಗಬೇಕು ಅಂತ ಹೇಳಿದ್ರೆ ತಂಡನ ಕಟ್ಟುವಂಥ ಒಂದು ಸ್ಕಿಲ್ ಚೆನ್ನಾಗಿರಬೇಕು, ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಚೆನ್ನಾಗಿರಬೇಕು. ಆ್ಯಂಡ್ ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಕಂಪ್ಲೀಟ್ಲಿ ಪ್ರೊಫೆಷ್ನಲ್, ಒಂದು ಕಾರ್ಪೊರೇಟ್ ಕಂಪ್ನಿನ ನಡೆಸೋ ಹಾಗೆಯೇ ಪ್ರೊಡಕ್ಷನ್ ಹೌಸ್ನ ನಡೆಸ್ತಾ ಇದ್ದಾರೆ. ದ್ಯಾಟ್ ವಾಸ್ ವೆರಿ ಇಂಪ್ರೆಸಿವ್. ಸೊ ಹಾಗಾಗಿ ತುಂಬ ಥ್ಯಾಂಕ್ಸ್ ಸರ್. ಆಲ್ರೆಡಿ ಅವರು ಇನ್ನೂ 2-3 ಪ್ರಾಜೆಕ್ಟ್ಗಳ ಬಗ್ಗೆ ಮಾಡಬೇಕು ಅನ್ನೋ ಒಂದು ಎಂಥೂಸಿಯಾಸಮಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ ನಾವು ಸಾಥ್ ಕೊಟ್ಟರೆ
ಖಂಡಿತವಾಗ್ಲೂ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅನ್ನೋ ಒಂದು ಭರವಸೆ ನನಗಿದೆ. ಇನ್ನು ಟೆಕ್ನಿಕಲ್ ಟೀಮ್ ಎಲ್ಲರೂ ಇದ್ದಾರೆ. ನಾನು ಅಂದರೆ ಒನ್ ಬೈ ಒನ್ ಹೆಸರು ಹೇಳಕ್ಕೆ ಹೋದರೆ ಯಾರನ್ನ ಮಿಸ್ ಆಗ್ಬೋದು. ಬಟ್ ಅಂದರೆ DOP ಅವರು ನೋಡಿದ್ರಿ ಜಾಸ್ತಿ ಮಾತಾಡಲಿಲ್ಲ. ಬಟ್ ಅವ್ರು ಮಾತಾಡಲ್ಲ ಅನ್ನೋ ಕಾರಣಕ್ಕಿಂತ ಬಹುಶಃ ಕ್ಯಾಮ್ರಾ ಹಿಂದೆ ಇದ್ದಾರೆ. ಐ ಥಿಂಕ್ ತುಂಬ ಇಂಪ್ರೆಸಿವ್ DOP. ಇನ್ಫ್ಯಾಕ್ಟ್ ನನಗೆ DOP ಅಂತ ಹೇಳಿದಾಗ ಬರೀ ಲೈಟಿಂಗ್ ಆಗಿರಲಿ ಅಥವಾ ಫ್ರೇಮ್ನ ಹೆಂಗೆ ಸೆಟ್ ಮಾಡ್ತಾರೆ ಅನ್ನೋದಲ್ಲ, ಆ್ಯಕ್ಟರ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ, ಆ್ಯಕ್ಟರ್ನ ಏನಾದ್ರು ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅವ್ರು ಹೆಂಗೆ ಯೋಚನೆ ಮಾಡಿ ಹೆಂಗೆ ಇಂಪ್ರೂವೈಸ್ ಮಾಡ್ಕೊಳ್ತಾನೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸಂದೀಪ್ ಅವರು ಐ ಥಿಂಕ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಖಂಡಿತವಾಗ್ಲೂ ಮುಂದೆ ಹೋಗ್ತಾ ಒನ್ ಆಫ್ ವೆರಿ ಪ್ರಾಮಿಸಿಂಗ್ DOP ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆ ನನಗೆ. KP ಸರ್ ಆ್ಯಕ್ಚುಲಿ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಟು ಅನ್ ಎಕ್ಸ್ಟೆಂಟ್ ವೇರ್ ಮ್ಯೂಸಿಕ್ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಯಾವ ಲೇಬಲ್ಗೂ ಮ್ಯೂಸಿಕ್ನ ಸೇಲ್ ಮಾಡೋದಕ್ಕೆ ಹೋಗಿಲ್ಲ. ಇನ್ಫ್ಯಾಕ್ಟ್ ಅಪ್ರೋಚೇ ಮಾಡಿಲ್ಲ ಅವರು. ನಮ್ಮ ಲೇಬಲಲ್ಲೇ ನಾವು ಸೇಲ್ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸಿಂದಾಗಿ ಮ್ಯೂಸಿಕ್ನ ಅವರೇ ಇಟ್ಕೊಂಡಿದ್ದಾರೆ. ಬಿಕಾಸ್ ದಟ್ ಈಸ್ ಹೌ ಕಾನ್ಫಿಡೆಂಟ್ ಹಿ ಈಸ್ ಮ್ಯೂಸಿಕ್ಕಿನ ಬಗ್ಗೆ. ಸೊ ಹಾಗಾಗಿ ಥ್ಯಾಂಕ್ ಯು KP ಅವರೇ. ಎಡಿಟರ್ ಅವರು ಮನು ಅವರು ಐ ಥಿಂಕ್ ಇಲ್ಲಿಗೆ ಬಂದಿಲ್ಲ. ಐ ಥಿಂಕ್ ಈಗ ಸಾಕಷ್ಟು ಸಿನಿಮಾಗಳಿಗೆ ಅವರೇ ಎಡಿಟರ್ ಆ್ಯಂಡ್ ಒನ್ ಆಫ್ ದ ಯಂಗ್ ಎಡಿಟರ್ಸ್ ಆ್ಯಕ್ಚುಲಿ. ಅವರು ಕೂಡ ವೆರಿ ಪ್ರಾಮಿಸಿಂಗ್, ವೆರಿ ಟ್ಯಾಲೆಂಟೆಡ್ ಎಡಿಟರ್. ಆ್ಯಂಡ್ ಕಾಣಿ ಅವರು ಮತ್ತು ಪೋಸ್ಟರ್ ಡಿಸೈನ್ಸ್ ಮಾಡಿದ್ದಾರೆ. ಇನ್ನೊಬ್ರು ಮಾಡಿದಾರಲ್ಲ, ಐ ಥಿಂಕ್ ಪೋಸ್ಟರ್ ಡಿಸೈನ್ ಟೀಮ್ ಕೂಡ ಐ ಥಿಂಕ್ ಅಕ್ಷಯ್ ಅವರು, ಐ ಥಿಂಕ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಅವ್ರಿಗೂ ಕೂಡ ಧನ್ಯವಾದಗಳು. ಆ್ಯಂಡ್ ರಘು ಸರ್ ಬಹಳ ಧನ್ಯವಾದಗಳು ಡೈಲಾಗ್ಸ್ಗೆ. ಐ ಥಿಂಕ್ ತುಂಬ ಮಜಾ ಇತ್ತು ಆ್ಯಕ್ಚುಲಿ ಡೈಲಾಗ್ಸ್ಗಳು. ಯಾಕೆಂತ ಹೇಳಿದ್ರೆ ಈ ಥರ ಜಾನ್ರಸಲ್ಲಿ ಕಾಮಿಡಿನ ಇಂಜೆಕ್ಟ್ ಮಾಡೋದು ಬಹಳ ಕಷ್ಟವಾದಂಥ ಒಂದು ಕೆಲಸ. ತುಂಬ ಸುಲಲಿತವಾಗಿ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಆರ್ಗ್ಯಾನಿಕ್ ಆಗಿ ಹ್ಯೂಮರ್ ಇದೆ ಸಿನಿಮಾನಲ್ಲಿ. ಆ್ಯಂಡ್ ಅದು ನನಗೆ ಬಹಳ ಖುಷಿ ಕೊಡುತ್ತೆ. ಆ್ಯಂಡ್ ಜೊತೆಗೆ ಸುಧೀಂದ್ರ ಸರ್ ಬಹಳ ಧನ್ಯವಾದಗಳು. ನೀವಿದ್ರೆ ಓಕೆ ಇವೆಂಟ್ಗಳೆಲ್ಲ ಸುಲಭವಾಗಿ ನಡೀತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ. ಕ್ರಿಯೇಟಿವ್ ಗೈಸ್ ತಂಡಕ್ಕೂ ಕೂಡ ಧನ್ಯವಾದಗಳು. ಐ ಥಿಂಕ್ ಬ್ಯಾಕ್ ಎಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ವಿನೋದ್ ಸರ್ ವೆರಿ ವೆರಿ ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದಕ್ಕೆ. ಇನ್ಫ್ಯಾಕ್ಟ್ ಸಚ್ ಅ ಲೆಜೆಂಡ್ರಿ ಆ್ಯಕ್ಟರ್. ನನಗೆ ಆ್ಯಕ್ಚುಲಿ ಸ್ವಲ್ಪ ಓಕೆ ನಾನು ಅವ್ರ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೆ. ಬಟ್ ಅಂದರೂ ಕಾಲು ಎಳಿತಾರೆ ಏನೋ ಟೈಮ್ ಯಾಕೆ ಜಾಸ್ತಿ ಅಂತ ಹೇಳಿ. ಬಟ್ ಐ ಥಿಂಕ್ ಹಿ ವಾಸ್ ವೆರಿ ಕೈಂಡ್ ಇನಫ್ ಆ್ಯಂಡ್ ತುಂಬ ಜೋವೆಲ್ ಆಗಿ ಅವರು ಸೀನಿಯರ್ ಅನ್ನೋದನ್ನೇ ಮರ್ತುಬಿಟ್ವಿ. ಇನ್ಫ್ಯಾಕ್ಟ್ ಜೋಕ್ ಕಟ್ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ವೆರಿ ಫನ್. ಥ್ಯಾಂಕ್ ಯು ಸರ್. ಆ್ಯಂಡ್ ಶ್ರೀಧರ್ ಸರ್ ಆ್ಯಕ್ಚುಲಿ ಒನ್ ಆಫ್ ದ ವೆರಿ ಇಂಟೆಲಿಜೆಂಟ್ ಆ್ಯಕ್ಟರ್ಸ್. ಅವರು ಕೋ ಆ್ಯಕ್ಟರ್ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತುಂಬ ಗಮನಿಸ್ಕೊಂಡು ಸೀನಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆಗಿದ್ದಂಥ ಒಂದಷ್ಟು ಚರ್ಚೆಗಳು ನಮಗೆ ಕೇವಲ 2 ಸೀನಲ್ಲಿ ಬಂದರೂ ಕೂಡ ಐ ಥಿಂಕ್ ಆ ಒಂದು ಕೋ ಆ್ಯಕ್ಟರ್ ಜೊತೆಗಿದ್ದಂಥ ಒಂದು ಒಡನಾಟ ಏನಿತ್ತು ನನಗೆ ಐ ಕಂಪ್ಲೀಟ್ಲಿ ಎಂಜಾಯ್ಡ್ ದಟ್ ಸರ್. ಆ್ಯಂಡ್ ಬಿಕಾಸ್ ಈ ಸಚ್ ಅ ವಂಡರ್ಫುಲ್ ಟೆಕ್ನಿಷಿಯನ್, ಆ ಒಂದು ನಾಲೆಡ್ಜ್ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಬಹಳ ಖುಷಿ ಆಯಿತು. ಆ್ಯಂಡ್ ಆಲ್ ಮೈ ಕೋ ಆ್ಯಕ್ಟರ್ಸ್. ಪ್ರಿಯಾಂಕಾ ಅವರು ಮೊದಲನೇ ಕನ್ನಡ ಸಿನಿಮಾ, ಐ ಥಿಂಕ್ 2ನೇ ಕನ್ನಡ ಸಿನಿಮಾ ಈಗ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಒನ್ ಆಫ್ ದ ಬಿಗ್ ಸ್ಟಾರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಆಲ್ರೆಡಿ ಒಂದು ದೊಡ್ಡ ಲೈನಪ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಮೆನಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಶಿವು ಅವರು ಮುಂಚೆ ಕೂಡ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ವಿ. ಸೊ ಆಲ್ರೆಡಿ ಒಂದು ಕಂಫರ್ಟ್ ಇತ್ತು ಅವ್ರ ಜೊತೆಗೆ. ಆ್ಯಂಡ್ ಇದರಲ್ಲಿ ತುಂಬ ವಿಭಿನ್ನವಾಗಿ ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ಶಿವು ಅವರು ಅಂತ ಹೇಳಿದ್ರೆ ಯೂಶಲಿ ಒಂದು ಕಾಮಿಡಿ ಇದಕ್ಕೆ ಸ್ಪೆಸಿಫೈ ಮಾಡ್ತಾರೆ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ನಂದೀಶ್ ಅವರು ಅದನ್ನು ಬ್ರೇಕ್ ಮಾಡಿ ಅವರಿಗೆ ಬೇರೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಒಂದು ಸ್ಕೋಪ್ ಕೊಟ್ಟು ಒಂದು ಬೇರೆ ಕಾಸ್ಟಿಂಗ್ ಮಾಡಿದ್ದಾರೆ. ದ್ಯಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ನನಗೆ ಅನಿಸಿದ್ದು. ಆ್ಯಂಡ್ ಜಾಸ್ತಿ ಸೀನ್ಸ್ ನನಗೆ ಗಿರೀಶ್ ಅವ್ರ ಜೊತೆ ಇದ್ದಿದ್ದು. ಆ್ಯಂಡ್ ಐ ಕಂಪ್ಲೀಟ್ಲಿ ಎಂಜಾಯ್ಡ್. ತುಂಬ ಆರ್ಗ್ಯಾನಿಕ್ ಆಗಿ ಇಂಪ್ರಾಂಪ್ಟು ಆಗಿ ಡೈಲಾಗ್ಗಳು ಅಥವಾ ಏನಾರು ತೊಗೊಂಡು ಹ್ಯೂಮರ್ಗಳನ್ನ ಹುಟ್ಟಾಕ್ತಾರೆ. ಸೊ ಅದು ಬಹಳ ಮಜಾ ಇತ್ತು ನನಗೆ. ಬಹಳ ಧನ್ಯವಾದಗಳು. ವಂಶಿ ಅವರು ಆಲ್ರೆಡಿ ಎಲ್ಲ ಗೊತ್ತಿದ್ದಾರೆ ನಿಮಗೆ. ಅವರು ಝೀನಲ್ಲಿ ಒನ್ ಆಫ್ ದ ಪಾಪ್ಯುಲರ್ ಫೇಸಸ್. ಸೊ ಹಾಗಾಗಿ ಅವರ ಸೀನ್ಗಳಲ್ಲಿ ಡೈಲಾಗ್ಸ್ ಇಲ್ಲ, ಬಟ್ ವೆರಿ ಪವರ್ಫುಲ್ ಸೀನ್ಸ್. ಆ್ಯಂಡ್ ಐ ಥಿಂಕ್ ಅವರ ಒಂದು ಆನೆಸ್ಟಿ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. 1-2 ಮೊಮೆಂಟ್ಗಳಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲ ನಮ್ಮ ಕೋ ಆ್ಯಕ್ಟರ್ಸ್ ಎಲ್ರಿಗೂ ಕೂಡ ಧನ್ಯವಾದಗಳು ಬಂದಿರೋದಕ್ಕೆ. ತರುಣ್ ಸರ್ ಜಾಗ ಕೊಟ್ಟಿರೋದಕ್ಕೆ ಬಹಳ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು. ತಂಡದಲ್ಲಿರೋ ಎಲ್ರಿಗೂ ಕೂಡ ಆ್ಯಕ್ಚುಲಿ ನಮ್ಮ ಎಂಟೈರ್ ಮೇಕಪ್ ಡಿಪಾರ್ಟ್ಮೆಂಟ್ ಅವರು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದಿದ್ದಾರೆ. ಸೊ ನೋಡೋದಕ್ಕೆ ಬಹಳ ಸಂತೋಷ. ಎಲ್ರಿಗೂ ಧನ್ಯವಾದಗಳು. ಸಾಕಷ್ಟು ಜನ ನಮಗೆ ಲೊಕೇಶನಲ್ಲೂ ಕೂಡ ತುಂಬ ಸಹಾಯವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯೂಶಲಿ
ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಕಹಿ ಘಟನೆಗಳು ಏನೇನಿದ್ದಾವೆ, ಕಳಪೆ ಕಾಮಗಾರಿಕೆ ಆಗಿರ್ಬೋದು, ಅಥವಾ ಹೆಣ್ಮಕ್ಳ ಮೇಲೆ ಆಗುವಂಥ ಅತ್ಯಾಚಾರಗಳಾಗಿರ್ಬೋದು, ಕರಪ್ಷನ್ ಆಗಿರ್ಬೋದು, ಇವನ್ನೆಲ್ಲ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ. ಇದನ್ನೆಲ್ಲ ನಾವು ಪ್ರಜೆಗಳಾಗಿ ಫೇಸ್ ಮಾಡಬೇಕು ಅಂತ ಹೇಳಿದಾಗ ಹೇಗೆ, ಏನು ಲೀಡರ್ಶಿಪ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇರುತ್ತೆ. ಆದರೆ ಗರುಡ ಪುರಾಣದಲ್ಲಿ ಈ ಥರ ಘಟನೆಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾವ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದಕ್ಕೆ ಒಂದಷ್ಟು ಸೂಚನೆಗಳು ಇದ್ದಾವೆ. ಸೊ ಈ ವಿಷಯನ ಬೇಸಾಗಿ ಇಟ್ಕೊಂಡು ಈ ಒಂದು ಕಥೆನ ಮಾಡಿರೋದು ನಮ್ಮ ನಿರ್ದೇಶಕರು. ಆ್ಯಂಡ್ ರುದ್ರ ನನ್ನ ಪಾತ್ರದ ಹೆಸರು. ರುದ್ರ ಅನ್ನೋ ಒಂದು ಹೆಸರಲ್ಲಿರುವಂಥ ಫೋರ್ಸ್ ಏನಿದೆ, ಆ ಫೋರ್ಸ್ ಕ್ಯಾರೆಕ್ಟ್ರಲ್ಲಿ ಕೂಡ ಇದೆ. ಸೊ ಹಾಗಾಗಿ ಇಟ್ ವಾಸ್ ಸೂಪರ್ ಫನ್ ಪ್ಲೇಯಿಂಗ್ ದಿಸ್ ರೋಲ್. ಆದಷ್ಟು ಬೇಗ ಚಿತ್ರಮಂದಿರಗಳಿಗೆ ಬರ್ತೀವಿ. ಸದ್ಯಕ್ಕೆ ಮುಂದಿನ ಹಾಡನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಐ ಥಿಂಕ್ ಶೀಘ್ರದಲ್ಲೇ ಒಂದು ಸಾಂಗ್ ಕೂಡ ಲಾಂಚ್ ಆಗುತ್ತೆ. ಆ್ಯಂಡ್ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ತುಂಬ ಚೆನ್ನಾಗಿ ಹೋಸ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಇಂಟ್ರೊಡಕ್ಷನ್. ಥ್ಯಾಂಕ್ಸ್.